ಇನ್ನು ದರ್ಶನ್ ಗ್ಯಾಂಗ್ನ ಆರೋಪಿಗಳು ಶಿವಮೊಗ್ಗ ಜೈಲಿಗೆ ಒಂದಷ್ಟು ಮಂದಿಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಎಲ್ಲ ದಿಕ್ಕಾಪಾಲಾಗ್ತಿದ್ದಾರೆ ಈಗ. ಅಂದ್ರೆ ಒಬ್ಬೊಬ್ಬರನ್ನ ಕೆಲವ್ರನ್ನ ಹಿಂಡಲ್ಗಾ ಜೈಲು, ಕೆಲವೊಬ್ರು ಶಿವಮೊಗ್ಗ, ಕಲಬುರಗಿ. ಇದರಲ್ಲಿ A6 ಜಗದೀಶ್, A12 ಲಕ್ಷ್ಮಣ್ ಇಬ್ಬರನ್ನು ಕೂಡ ಶಿವಮೊಗ್ಗ ಜೈಲಿಗೆ ಹಾಕಲಾಗ್ತಾ ಇದೆ. ಆರೋಪಿಗಳು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಹಿನ್ನೆಲೆ SP ಅಲ್ಲೂ ಕೂಡ ರೇಡ್ ನಡೆಸಿದ್ದಾರೆ. ಸೊ ಎಲ್ಲ ಜೈಲಿನಲ್ಲೂ ಕೂಡ ಒಂದು ಅಲರ್ಟ್ ಆಗಿದೆ ಈಗ ತಕ್ಕಮಟ್ಟಿಗೆ ಈ ಹಂತದಲ್ಲಿ. ಸೊ ಲಕ್ಷ್ಮಣ್ ಹಾಗೇನೆ ಈ ಜಗದೀಶ್ A6 ಮತ್ತು A12 ಇವರಿಬ್ಬರನ್ನ ಈಗ ಶಿವಮೊಗ್ಗ ಜೈಲಿಗೆ ಹಾಕಲಾಗಿದೆ. ಸೊ ನೀವೀಗ ಫೋಟೋದಲ್ಲಿ ನೋಡ್ತಿರುವಂಥ ಈತ ಜಗದೀಶ್ ಶಿವಮೊಗ್ಗ ಜೈಲಿಗೆ ಆತನನ್ನು ಈಗ ಶಿಫ್ಟ್ ಮಾಡಲಾಗಿದೆ. ಸೊ ಮುಂಜಾನೆ 4 ಗಂಟೆ ಸುಮಾರಿಗೆ ಪೊಲೀಸರು ಇಲ್ಲಿ ದಾಳಿ ನಡೆಸಿದ್ದಾರೆ. ದಾಳಿ ಮಾಡಿ ಪರಿಶೀಲನೆ ನಡೆಸಿದಂಥ ಶಿವಮೊಗ್ಗ ಪೊಲೀಸರು ದಾಳಿ ಮಾಡಿ ಈಗ ಪರಿಶೀಲನೆ ನಡೆಸಿದ್ದಾರೆ. ಬಸವರಾಜ್ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಲೆ ಪ್ರಕರಣ ಸಂಪಟ್ಟಾಗಿ ಈಗ ಬೆಂಗಳೂರಿನ ಪರಪ್ಪನ ಆಗ್ರಹದಿಂದ ಇಬ್ಬರು ಆರೋಪಿಗಳನ್ನ ಅಂದರೆ A6 ಜಗದೀಶ್ ಆಗಿರ್ಬೋದು, A12 ಲಕ್ಷ್ಮಣ್ ಈ ಇಬ್ಬರನ್ನು ಕೂಡ ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಈಗ ನಾವು ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಶಿವಮೊಗ್ಗದ ಕೇಂದ್ರ ಕಾರಾಗೃಹ ಯಾವ ರೀತಿ ವ್ಯವಸ್ಥೆ ಅಂದರೆ 2018ರಲ್ಲೇ ಇದು ಹೊಸ ಒಂದು ಕೇಂದ್ರ ಕಾರಾಗೃಹ ಆಯಿತು. ಇಲ್ಲಿಂದ ಅಂದರೆ ಶಿವಮೊಗ್ಗ ನಗರದಲ್ಲಿದ್ದಂಥ ಈ ಒಂದು ಕೇಂದ್ರ ಕಾರಾಗೃಹವನ್ನು ಇಲ್ಲಿ ಶಿಫ್ಟ್ ಮಾಡಲಾಯಿತು. ಅಂದರೆ ಇಲ್ಲಿ ದೊಡ್ಡ ದೊಡ್ಡ ವಿಸ್ತೀರ್ಣದಲ್ಲಿ ಈ ಒಂದು ಕೇಂದ್ರ ಕಾರಾಗೃಹ ಮಾಡಿದ್ರೆ ತುಂಬ ಹೈಟೆಕ್ ಜೈಲ್ ಶಿವಮೊಗ್ಗದಾಗಿದೆ. ಅಂದರೆ ಇಲ್ಲಿ ಸುಮಾರು 750ಕ್ಕೂ ಹೆಚ್ಚು ಅಂದರೆ ಸಜಾಬಂದಿಗಳು ಮತ್ತು ವಿಚಾರಣಾ ಬಂದಿಗಳು ಕೂಡ ಇಲ್ಲಿ ಒಳಗಡೆ ಇದ್ದಾರೆ. ಹಾಗಾಗಿ ಈ ಒಂದು ಕೇಂದ್ರ ಶಿವಮೊಗ್ಗದ ಕೇಂದ್ರ ಕಾರಾಗೃಹ ಇದೆ. ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಬಂದಂತಿರುವಂಥ ವಿಚಾರಣಾ ಆರೋಪಿಗಳಾಗಿರ್ಬೋದು ಮತ್ತು ಸಜಾಬಂದಿಗಳ ವ್ಯವಸ್ಥೆ ಇದೆ. ಅಂದರೆ ಇಲ್ಲಿ ಒಳಗಡೆ ಒಂದು 5 ಬ್ಲಾಕ್ಗಳಿದ್ದಾವೆ. ಅಂದರೆ ಭದ್ರಾ ಮತ್ತು ತುಂಗ 2 ಬ್ಲಾಕ್ ಇದ್ದಾವೆ. ಈ 2 ಬ್ಲಾಕ್ಗಳಲ್ಲಿ ಸಜಾ ಇರುವಂಥ ಸಜಾಬಂದಿಗಳಿಗೆ ವ್ಯವಸ್ಥೆ ಮಾಡಲಾಗುತ್ತೆ. ಒಂದು ಬ್ಲಾಕ್ನಲ್ಲಿ 50 ಜನರಿಗೆ ವ್ಯವಸ್ಥೆ ಮಾಡಲಾಗುತ್ತೆ. ಇಲ್ಲಿ ಕೂಡ ಏನಂದರೆ 750ಕ್ಕೂ ಹೆಚ್ಚಿನ ಒಂದೊಂದು ಸೆಲ್ಗಳಲ್ಲಿ 2 ಮತ್ತು 3 ಜನರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕುಮ್ಮದ್ವತಿ ಮತ್ತು ಶರಾವತಿ ಮತ್ತೆ 2 ಬ್ಲಾಕ್ಗಳಿದ್ದಾವೆ. ಆ 2 ಬ್ಲಾಕಲ್ಲಿ ಕೂಡ 55 ತಲಾ ಇದೆ ಸೆಲ್ಗಳಿದ್ದಾವೆ. ಆ ಸೆಲ್ಗಳ ಒಂದೊಂದು ಸೆಲ್ಗಳು ಇಬ್ಬಿಬ್ಬರಿಗೆ ಇಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗತ್ತೆ. ಹಾಗಾಗಿ ಶಿವಮೊಗ್ಗದ ಇಲ್ಲಿ ಹೊರಗಡೆ ಅಂತ ಬಂದಂಥವ್ರಿಗೆ ಕಾವೇರಿ ಅಂತ ಒಂದು ಬ್ಲಾಕ್ ಇದೆ. ಕಾವೇರಿ ಆ ಬ್ಲಾಕ್ ಇದೆ. ಆ ಬ್ಲಾಕ್ನಲ್ಲಿ ಬಂದಂಥವ್ರಿಗೆ ವಿಚಾರಣಾ ಆರೋಪಿಗಳಿದ್ದಾರೆ, ಅವರಿಗೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಲಾಗುತ್ತೆ ಕಾವೇರಿಯಲ್ಲಿ. ಹಾಗಾಗಿ ಈ ಕೇಂದ್ರ ಕಾರಾಗೃಹದಲ್ಲಿ ಒಟ್ಟು 5 ಬ್ಲಾಕ್ಗಳಿದ್ದಾವೆ. ಈ 5 ಬ್ಲಾಕ್ಗಳಲ್ಲಿ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಅಂದರೆ ಕೇಂದ್ರ ಕಾರಾಗೃಹ ಶಿವಮೊಗ್ಗ ಇದೆ. ಶಿವಮೊಗ್ಗದಲ್ಲಿ ಕೂಡ ಈ ಒಳಗಡೆ ಇರುವಂಥದ್ದು ಅಂದರೆ ಈಗಾಗಲೇ ಅನೇಕ ಸಜಾಬಂದಿಗಳು ಕೂಡ ಇದ್ದಾರೆ, ವಿಚಾರಣಾ ಆರೋಪಿದ್ದಾರೆ. ಸೊ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ಮಾಡಲಾಗಿದೆ. ಅಂದರೆ ಬೆಂಗಳೂರಿಂದ ಇಬ್ಬರು ಆರೋಪಿಗಳು ಬರ್ತಾರೆ, ಬಂದಂಥವ್ರು ಕೂಡ ಇಲ್ಲಿ ಇದೇ ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಇದ್ದಾರೆ, ಅವರು ಸೇರಿದಂತೆ ಇಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿದ್ದಾವೆ. ಬರುವಂಥ ಇಬ್ಬರು ಆರೋಪಿಗಳು ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆ, ಆ ಪ್ರಮುಖ ಆರೋಪಿ ದರ್ಶನ್ ಮತ್ತು ಪವಿತ್ರಗೌಡ ಇದ್ದಾರೆ. ಇಬ್ಬರು ಆರೋಪಿಗಳು A6 ಮತ್ತು A12 ಇದ್ದಾರೆ. ಇಬ್ಬರು ಕೂಡ ಇಲ್ಲಿ ಮಧ್ಯಾಹ್ನದ ಒಳಗೆ ಅವ್ರನ್ನಿಬ್ಬರಲ್ಲಿ ಕರೆತರುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ಮೆ, TV9 ಶಿವಮೊಗ್ಗ.